30-40 ಕಿಲೋಮೀಟ್ರ್ ಗಾಡಿ ಓಡಿಸಿ 2 ಗಂಟೆ ಬಗ್ ಅಂದು ಏನೂ ಪ್ರಯೋಜನ ಆಗಿಲ್ಲ. ಯಾಕಂದರೆ ಎಲ್ಲ ರೆಕಾರ್ಡಿಂಗ್ ಐತಲ್ಲ, ಆಗೇ ಇಲ್ಲ ಅದು. ಏನಾತಂದರೆ ರೆಕಾರ್ಡಿಂಗ್ ಮಾಡೋಕ್ಕೆ ಹೊಂಟಿದ್ದೀನಿ ನಾನು, ಇದೇ ಆನ್ ಮಾಡಿಲ್ಲ. ಭದ್ರಾವತಿಯಿಂದ ಇಲ್ಲಿ ಬರೋದಷ್ಟಿಗೂ ರೆಕಾರ್ಡಿಂಗ್ ಆಗಿಲ್ಲ. ಅಲ್ಲಿ ಅಂಗಡಿ ಹತ್ರ ನಿಂತಿದ್ದೆಲ್ಲ ಅದೊಂಚೂರು ರೆಕಾರ್ಡ್ ಐತೆ ಅಷ್ಟೇ. ಇದೇ ಬಂದು ನಮ್ಮ ಚನ್ನಗಿರಿ ಕೋಟೆ ಅಂತ ಹೇಳ್ಬೋದು ನೀವು. ಭಾಳ ದೊಡ್ಡದು ಇತಿಹಾಸ ಐತೆ. ಕಿತ್ತೂರು ರಾಣಿ ಚೆನ್ನಮ್ಮ ಏನೋ ಕಟ್ಟಿರೋದು ಅನಿಸ್ತಾರೆ. ನನಗೂ ಅಷ್ಟು ರಿಸರ್ಚ್ ಮಾಡಿಲ್ಲ. ಈಗ ರಿಸರ್ಚ್ ಮಾಡಿ ಟೋಟಲಾಗಿ ಡೀಟೇಲ್ಸ್ ಹೇಳ್ತೀನಿ. ಇಲ್ಲಿಂದ ನಾನು ಭಾಳ ಟೈಮು ನಮ್ಮ ರಿಲೇಷನ್ ಮನೆಯವ್ರಿಗೆ ಬಂದಿದ್ದೀನಲ್ಲ, ಆ ಟೈಮಿಂದ ನಾನು ಭಾಳ ಇಲ್ಲಿ ಬಂದಿದ್ದೀನಿ. ಅದಕ್ಕೆ ಒಂಚೂರು ಎಕ್ಸ್ಪೀರಿಯೆನ್ಸ್ ಐತೆ ನನಗೆ. ಈ ಕೋಟೆ ಬಂದು ಗೈಸ್ 1776 ಕಟ್ಟಿರೋದು. ಇದು ಯಾತಿಗೆ ಕಟ್ಟಿರೋದಂದರೆ ಚನ್ನಗಿರಿ ಒಂದು ಬಂದು ಒಂಥರ ಕೌಂಟರ್ ಸಿಟಿ ಅಂತ ಹೇಳ್ಬೋದು. ಇಲ್ಲಿಂದ ಕಿತ್ತೂರು ರಾಣಿ ಚೆನ್ನಮ್ಮದು ಮಹಾರಾಷ್ಟ್ರ ಸೈಡು, ತಮಿಳ್ನಾಡು ಸೈಡು ಎಲ್ಲ ಇದ್ದಿತ್ತು. ಇಲ್ಲಿಂದನೇ ಸ್ಟಾರ್ಟ್ ಆಗ್ತಿತ್ತು. ಇಲ್ಲಿಂದ ವ್ಯೂ ಐತಲ್ಲ, ನಿಜವಾಗ್ಲೂ ಭಾಳ ಚೆನ್ನಾಗೈತೆ. ಒಬ್ಬರು ಅಕ್ಕರು ನಡೀತಿದ್ದಾರೆ, ಅವ್ರಿಗೆ ವಿಡಿಯೋದಲ್ಲಿ ತೊಗೊಳಲ್ಲ. ಯಾಕಂದರೆ ಅವ್ರಿಗೆ ಕಂಫರ್ಟಬಲ್ ಆಗಿಲ್ಲದ ಮೇಲೆ ಮತ್ತೆ ಯಾತಿಗೆ ತೊಗೊಳ್ಬೇಕು. ಅವ್ರು ಮತ್ತೇನಾದ್ರು ನಮಗೆ ಹೇಳಿದರೆ ನಾನು ಸ್ವಲ್ಪ ಸರಿ ಇಲ್ಲ ಮನುಷ್ಯ, ಸುಸ್ತಾಗಿಬಿಡತ್ತೆ. ಅಲ್ಲಿಂದ ನಡ್ಕೊಂಡು ಬರೋದಷ್ಟಿಗೆ ಸುಸ್ತಾಗಿಬಿಡತ್ತೆ. ಇನ್ನು ನಡೀರಿ ಮುಂದೆ ಹೋಗೋಣ. ನೋಡಿರಿ, ಅಣ್ಣ ಅಂತಾರೆ. ಬೇಸರ ಅನಿಸುತ್ತೆ. ಈಗ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಂದ ಮೇಲೆ ಹೋಗ್ಬೋದು. ಇನ್ನೂ ಆ ಸೈಡಿಂದ ದಾರಿ ಐತಿ. ಇಲ್ಲಿ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನ ನೋಡ್ಕೊಂಡು ಮುಂದೆ ಹೋಗೋಣಂತೆ. ಸದ್ಯಕ್ಕೆ ಸುಸ್ತಾಗ್ತೈತೆ, ಸ್ವಲ್ಪ ಕುತ್ಕೊಳ್ಳೋಣ, ಇಲ್ಲಿ ರಿಲ್ಯಾಕ್ಸ್ ಮಾಡೋಣ, ರೆಸ್ಟ್ ಮಾಡೋಣ. ಈಗ ರಿಸರ್ಚ್ ಮಾಡಿದೆ ಅಲ್ಲ, ಸ್ವಲ್ಪ ತಪ್ಪಾಗಿಬಿಟ್ಟಿತ್ತು. 1170 ಅಲ್ಲಿ ಮಾಡಿರೋದಿದು ಕೋಟೆ. ಯಾಕಂದರೆ ಇಲ್ಲಿ ಬಂದು ಕಿತ್ತೂರು ರಾಣಿ ಚೆನ್ನಮ್ಮದು ಒಳ್ಳೆ ಇನ್ಸ್ಪೀರಿಯೆನ್ಸ್ ಇತ್ತು ಅನಿಸ್ತಿದೆ. ಅದಕ್ಕೋಸ್ಕರ ಅವ್ರು ಮಾಡಿದ್ದಾರೆ. ಇಲ್ಲಿ ಬಂದು ಅವ್ರದ್ದು ಭಾಳ ಹಳೇದು ದೇವಸ್ಥಾನ ಐತಿ. ಆ ದೇವಸ್ಥಾನ ನೋಡ್ಕೊಂಡು ಆ ಕಿಲ್ಲಾಗ ಹೋಗಿ ಸ್ವಲ್ಪ ವ್ಯೂ ತೊಗೊಂಡು ಮುಂದೆ ಹೋಗೋಣಂತೆ. ಆ ಹುಡುಗಿರು ನಾನು ಹೇಳಿದೆ ಅಲ್ಲ, ಹುಡುಗಿರಿಗೆ ವಿಡಿಯೋ ಎಲ್ಲ ತೊಗೊಂಡಿದ್ರೆ ಅವ್ರು ಬಂದು ಡಿಲೀಟ್ ಮಾಡ್ತಾರಂತ. ನಾನು ಅದಕ್ಕೋಸ್ಕರ ವಿಡಿಯೋದಲ್ಲಿ ತೊಗೊಂಡಿಲ್ಲ ಅವರಿಗೆ. ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಯಾವಾಗ ಬ್ಲಾಗ್ ಮಾಡ್ತೀನಿ, ಯಾರು ಹುಡುಗಿರು ಬೀಳಿದ್ರೆ ಅಣ್ಣ ನಮ್ಮ ವಿಡಿಯೋ ತೆಗಿಬೇಡ್ರಿ ಹಿಂಗೆ ಅಂತಾರೆ. ಪಾಪ ಅವರಿಗೂ ಇದ್ದಿರ್ತೈತೆ ವಿಡಿಯೋದಲ್ಲಿ ಬರಬಾರ್ದು, ಅವ್ರ ಪೇರೆಂಟ್ಸ್ ಮನೆಯವ್ರು ನೋಡಿದರೆ ಮತ್ತು ಇಶ್ಯೂ ಆಗತ್ತಂತ. ಇದೇ ಬಂದು ದೇವಸ್ಥಾನ ಗೈಸೋದು. ದೇವಸ್ಥಾನ ಸ್ವಲ್ಪ ಫೋಟೋ ತೋರಿಸಿ. ಇಲ್ಲಿಂದಾನೇ ಭಾಳ ಚೆನ್ನಾಗಿರೋದು ವ್ಯೂ ಸಿಗುತ್ತೆ. ಗಾಳಿನೂ ಹಂಗೆ ಬರುತ್ತೆ. ಅದಕ್ಕೆ ಚೂರು ಜಲ್ದಿ ತಕ್ಕೊಂಡು ಹೋಗೋಣ. ಇಲ್ಲಿಂದ ಕಾಣಿಸ್ತಾ ಇರ್ಬೋದು ನಿಮಗೆ. ಇದೇ ಬಂದು ಅದು ದೇವಸ್ಥಾನ. ಇಲ್ಲಿಂದ ಈ ಸೈಡ್ ಹೋಗಿದರೆ ಸ್ವಲ್ಪ ದಾರಿ ಇಲ್ಲ, ನಾವೇ ಮಾಡ್ಕೊಂಡು ಹೋಗ್ಬೇಕು ದಾರಿ. ನೋಡ್ಕೊತ ಹೋಗೋಣ. ಮತ್ತು ಎಲ್ಲರೂ ಬಿದ್ದಿದ್ದರೆ ಏನು ಪರಿಸ್ಥಿತಿ ನಮ್ಮದು. ಆ ಹುಡುಗಿರು ಬಂದು ಅಣ್ಣ ನಮ್ಮ ವೀಡಿಯೋ ತೆಗಿಬೇಡ್ರಿ, ನಾವು ಬಂಕ್ ಹೊಡ್ಕೊಂಡು ಬಂದಿರೋದು ಕೋಟೆ ನೋಡೋಕ್ಕೆ, ನಮ್ಮ ಮನೆಯವ್ರು ನೋಡಿದರೆ ಮತ್ತೆ ಹಿಂಸೆ ಆಗುತ್ತೆ ಅಂತ. ಇಲ್ಲಿಂದ ಗೈಸ್ ಟೋಟಲಿ ಪೂರ್ತಿ ಚನ್ನಗಿರಿ ವ್ಯೂ ಕಾಣಿಸುತ್ತೆ. ಅದೇ ಈ ಕಿಲೆದು ಒಳ್ಳೆ ಮಾತಂತ ಹೇಳ್ಬೋದು. 1700ರಲ್ಲಿ ಇಲ್ಲಿ ಟಿಪ್ಪು ಸುಲ್ತಾನು ಹೈದರಲ್ಲಿ ಬಂದು ಏನೋ ಸ್ವಲ್ಪ ಚೇಂಜಸ್ ಮಾಡಿದ್ರಂತೆ. ಇದು ಸಿಂಗಲ್ ಬೌಂಡ್ರಿ ಆಗಿತ್ತಂತೆ, ಇದು ಡಬಲ್ ಬೌಂಡ್ರಿ ಮಾಡಿದ್ದು ಅವರೇ ಅಂತೆ. ಏನೋ ಇತಿಹಾಸ ಭಾಳ ಚೆನ್ನಾಗೈತೆ. ಇಲ್ಲಿಂದ ಚೂರು ವ್ಯೂ ನೋಡಿರಿ ಸಾಕು, ಇತಿಹಾಸ. ಆಮೇಲೆ ವ್ಯೂ ನೋಡಿರಿ, ಇಲ್ಲಿಂದ ಏನು ಕಾಣಿಸ್ತಿಲ್ಲ ನಿಮಗೆ, ಅದು ಹೇಳ್ರಿ. ಮೇನ್ ರೋಡು, ಚನ್ನಗಿರಿ ಸಿಟಿ. ಇಲ್ಲಿಂದ ಮೇಲೆ ಹೋಗಿದ್ರೆ ದೇವಸ್ಥಾನ, ಕೆಳಗೆ ಬಂದಿದ್ರೆ ಇಲ್ಲಿಂದ ನಡ್ಕೊತ ಹೋಗ್ಬೇಕು. ಆ ರೆಕಾರ್ಡಿಂಗ್ ಐತಲ್ಲ ಅದೆಲ್ಲ ಹಳೇದು ತೆಗ್ದು ಈಗ ಹಿಂಗೆ ರೆಕಾರ್ಡಿಂಗ್ ಮಾಡಿ ಹಾಕ್ತೀನಿ ನಾನು. ಯಾಕಂದರೆ ಈ ಮೈಕ್ ಸರಿ ಇಲ್ಲ ರೀ ಸ್ವಾಮಿ. ಫಸ್ಟ್ನೇ ಬೌಂಡ್ರಿ ಇದ್ದಿತ್ತಂತೆ, ಆಮೇಲೆ ಅವ್ರು ಸ್ವಲ್ಪ ಚೇಂಜಸ್ ಮಾಡಿ 2ನೇ ಬೌಂಡ್ರಿ ಮಾಡಿರೋದು. ಆ ಟೈಮಲ್ಲಿ ಹೆಂಗೆ ನುಗ್ತಿದ್ರು ಅವರು, ಇಷ್ಟು ದೊಡ್ಡದು ನೋಡ್ರಿ. ಇಲ್ಲಿ ಇದು ಮೇಲೆ ಬರಬಾರ್ದಂತ ಹಿಂಗೆ ಕೆಲವೊಬ್ರು ಲಾಕ್ ಮಾಡಿ ಮೇಲೆ ಬರ್ತಾರಲ್ಲ, ಅವ್ರು ಬರಬಾರ್ದಂತ ನೋಡ್ರಿ ಇಷ್ಟು ಹೈಟು. ಇಲ್ಲಿಂದ ಇಟ್ಕೊಂಡು ಬಾಣ ತೊಗೊಂಡು ಹೊಡಿತಿದ್ರಂತೆ. ಅಬ್ಬಾಬಾಬಾಬಾ, ಆ ಟೈಮಲ್ಲಿ ಇದ್ದಿಲ್ಲ ಸ್ವಾಮಿ. ನೋಡಿರಿ ಇಲ್ಲಿಂದ ಪೂರ್ತಿ ಚನ್ನಗಿರಿ ಕಾಣಿಸುತ್ತೆ. ಆ ಸೈಡ್ ಹೋಗಿದ್ರೆ ಮೇನ್ ಚನ್ನಗಿರಿ ಕಾಣಿಸುತ್ತೆ, ಈ ಸೈಡಿಂದ ಬಂದಿದ್ರೆ ಹೊಸ ಚನ್ನಗಿರಿ ಕಾಣಿಸುತ್ತೆ. ಇದು ಬಂದು ದೊಡ್ಡದು ತೋಟ, ಇದು ಕಿಲಾ ಅಂತ ಹೇಳ್ಬೋದು. ಇಲ್ಲಿಂದ ಹೋಗ್ಬೋದು. ಇತಿಹಾಸ ಭಾಳ ಚೆನ್ನಾಗೈತೆ, ಸುಂದರವಾಗೈತೆ. ಅದೇ ಇತಿಹಾಸಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮ್ಮ ಚಾನಲಲ್ಲಿ ನೀವು ಬಂದಿರೋದು ನೋಡೋಕ್ಕೆ. ಇಲ್ಲಿಂದ ಅದು ಏನು ಅಂತಾರಲ್ಲ, ಬಾವಿ ಐತೆ. ಬಾವಿಯಲ್ಲಿ ಹೋಗಿ ಅವರು ಸ್ನಾನ ಮಾಡ್ತಿದ್ರು, ದೇವಸ್ಥಾನ ಇವರು ಇದ್ರಲ್ಲ. ಇಲ್ಲಿ ಯಾವುದೋ ಕಾಲದಲ್ಲಿ ಮಜೀದ್ ಇತ್ತು ಅನಿಸ್ತೈತೆ, ಯಾಕಂದರೆ ಹಂಗೆ ಕಾಣಿಸ್ತೈತೆ. ಇಲ್ಲಿಂದ ಬಂದು ಭಾಳ ಸುಂದರವಾಗಿ ವ್ಯೂ ಕಾಣಿಸ್ತೈತೆ. ಇದು ಗಿಂಟ್ ಹೊಡೆದಿರೋದು ಈಗ ರೆಡ್ ಪೈಂಟು, ಮುಂಚೆ ಎಲ್ಲ ವೈಟು ಚುನ್ನದಲ್ಲಿ ಹಾಕಿದ್ರು. ನೋಡಿರಿ ಸ್ವಾಮಿ, ಇಲ್ಲಿ ಎಷ್ಟು ಚೆನ್ನಾಗೈತಿ. ನನಗೆ ಕಲ್ಚರು ಇವೆಲ್ಲ ನೋಡೋಕ್ಕೆ ಭಾಳ ಇಷ್ಟ ನೋಡಿರಿ.
ಈಗೆಲ್ಲ ಮನೆ ಕಟ್ಕೊಂಡಿದ್ದಾರೆ, ಹಂಗೂ ಬೌಂಡ್ರಿ ಮಾಡಿದ್ದಾರೆ ಅಲ್ಲಿ ಜಾಸ್ತಿ ಜನ ಬರಬಾರ್ದು ಅಂತ. ನೋಡ್ರಿ ಇಲ್ಲಿಂದ ಟೋಟಲಿ ಕೋಟೆ ಕಾಣಿಸುತ್ತೆ. ನಾನು ಲೊಕೇಶನ್ನು ಹಾಕಿರ್ತೀನಿ ನಿಮಗೆ, ಅಕಸ್ಮಾತ್ ನೀವು ಬರಬೇಕಾದ್ರೆ ಬರ್ಬೋದು. ಇಲ್ಲಿ ಟೈಮ್ ಎಂಜಾಯ್ ಮಾಡೋಕ್ಕೆ, ಟೈಮ್ ರೆಸ್ಟ್ ಮಾಡೋಕ್ಕೆ ಭಾಳ ಸುಂದರವಾಗೈತಿ ಇದು. ಅಲ್ಲೂ ಹೋಗೋಣ, ಅಲ್ಲೂ ಹೋಗಿ ಏನು ಪ್ರಯೋಜನ ಇಲ್ಲ, ಮತ್ತೆ ತಿರ್ಸ್ಕೊಂಡು ಹೋಗೋಣ ಅಂತೆ. ಇಷ್ಟೇ ಇದ್ದಿದ್ದು ತೋಟ. ಸರಿ, ಕನ್ನಡ ಪರ್ಫೆಕ್ಟ್ ಮಾತಾಡೋಕ್ಕೆ ಬರಲ್ಲ ರೀ, ಬಾಯಲ್ಲಿ ಇರ್ತೈತೆ ಹೇಳೋಕ್ಕೆ ಬರಲ್ಲ. ನಡೀರಿ ಹೋಗೋಣ. ಅಲ್ರಿ ನಾವು ಯೋಚನೆ ಮಾಡಿರಿ ನೀವು, ಇದು ಗೆಲ್ಲಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿತ್ತು. ಎಲ್ಲಿದ್ದರು ಸೈನಿಕರು, ಯಾವ ಮೂಲೆಯಲ್ಲಿ ಬಚ್ಕೊಂಡಿದ್ದಿದ್ರು. ಅಕಸ್ಮಾತ್ ತಿಳ್ಕೊಳ್ರಿ, ನಾನು ಹೋದ ಜನ್ಮದಲ್ಲಿ ಆವಾಗ ಈ ಇದು ಕೋಟೆ ಒಳಗೆ ಕ್ಯಾಪ್ಚರ್ ಮಾಡೋಕ್ಕೆ ಬರ್ತಿದ್ದೀನಿ. ಇಲ್ಲಿಂದ ನಾನು ಜಂಪ್ ಹೊಡೆದಿದ್ದೀನಿ. ಇಲ್ಲಿ ಯಾರೋ ಒಬ್ಬರು ಸೈನಿಕರು ಬಚ್ಕೊಂಡು ಇಟ್ಕೊಂಡಿದ್ದಾರೆ. ಅವ್ರು ಬಂದು ನನಗೆ ಹೊಡೆದಿದ್ರೆ ಮುಗೀತು, ಸತ್ತೋಗ್ಬಿಟ್ಟೆ ನಾನು. ಅಯ್ಯೋ ದೇವ್ರೆ, ಆ ಟೈಮಿಂದ ಲಾಜಿಕ್ಕು ಈ ಟೈಮಿಂದ ಮ್ಯಾಜಿಕ್ಕು ಆಗಲ್ಲ. ಏನೋ ಚಿತ್ತೂರಲ್ಲಿ ಚಿನ್ನಮ್ಮ ಕಟ್ಟಿದ್ದಾರೆ, ನಮಗೆ ಒಂದು ಒಳ್ಳೆ ಇತಿಹಾಸ ಕೊಟ್ಟು ಹೋಗಿದ್ದಾರೆ. ಏನಂದರೆ ಇದು ಚೂರು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತಿದ್ದಾರಲ್ಲ, ಅವರಿಗೆ ನಾನು ಕೇಳ್ಕೊತೀನಿ, ಸ್ವಲ್ಪ ಇಲ್ಲಿ ಕ್ಲೀನೆಸ್ ಇಡ್ರಿ. ಯಾಕಂದರೆ ನಮ್ಮಂಗೆ ಯಾರೋ ಒಬ್ಬರು ಟೂರಿಸ್ಟ್ ಅವ್ರು ಬಂದಿದ್ರೆ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಐತಲ್ಲ ಫಸ್ಟ್ ಕ್ಲಾಸ್ ಇರಬೇಕು. ಈಗಲೂ ಫಸ್ಟ್ ಕ್ಲಾಸ್ ಐತಿ, ಯಾಕಂದರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಥರದ ಗಿಡ ಪಡ ಐತಲ್ರಿ ಸ್ವಾಮಿ, ಈ ಥರ ಗಿಡ ಐತಲ್ಲ ನಮಗೆ ಒಂಥರ ಬೇಜಾರಾಗತ್ತೆ. ಆ ಸೈಡ್ ಹೋಗೋಣ, ಅಲ್ಲಿ ಒಂಥರ ದೊಡ್ಡದು ಇದೈತಿ. ಬಗ್ ಬಗ್ ಅಂದು ಸುಸ್ತಾಗ್ಬಿಟ್ಟೈತಿ. ಅಲ್ಲಿಂದ ಚನ್ನಗಿರಿಯಿಂದ ಭದ್ರಾವತಿಯಿಂದ ಚನ್ನಗಿರಿ ಬರೋದಷ್ಟಿಗೆ 40 ಕಿಲೋಮೀಟ್ರಿಂದು 40 ನಿಮಿಷದ್ದು ಒಂದು ವಿಡಿಯೋ ಆಗಿತ್ತೆ. ಅದು ಬಗ್ ಅಂದು ಸುಸ್ತಾಗ್ಬಿಡ್ತು. ಈಗಲೂ ಅನ್ನೋಕ್ಕೆ ಭಾಳ ಸುಸ್ತಾಗ್ತೈತಿ. ಏನು ನಿಮಗೋಸ್ಕರ ನಾನು ಇಷ್ಟು ಕಷ್ಟ ಪಡೀತೀನಿ, ನೀವು ಸಶ್ಯೂರ್ ಫಾಲೋ ಮಾಡ್ಕೊಂಡು ಹೋಗ್ರಿ ಸ್ವಾಮಿ. ಭಾಳ ಮುಂದೆ ಬರೋದು ಆಸೆ ಐತಿ. ಜೀವನದಲ್ಲಿ ಏನಾರು ಸಾಧಿಸ್ಬೇಕು. ಯಾರು ಬಿಟ್ಟು ಹೋಗಿದ್ದಾರೆ ಅವರಿಗೆ ಗೊತ್ತಾಗಬೇಕಲ್ಲ, ಇವ್ನಿಗೆ ಬಿಟ್ಟು ಹೋಗಿ ಕಷ್ಟ ಆಗ್ಬಿಡುತ್ತೆ ನಮಗೆ, ಇವಳ ಜೊತೆ ಇದ್ದಿದ್ರೆ ನಮಗೂ ಒಳ್ಳೇದಾಗ್ತಂತ ನಾನು ಹಿಂಗೆ ಶಾರ್ಟ್ಕಟ್ ತೊಗೊಂಡು ಹೋಗ್ತೀನಿ. ಮತ್ತು ಅಲ್ಲಿ ಹೋಗಲ್ಲ, ಅಲ್ಲಿ ಹೋಗಿದ್ರೆ ಸುಸ್ತಾಗ್ತೈತಿ ನಂಗೆ ಅಲ್ಲಿಂದ ಕೆಳಗೆ ಬರೋಕ್ಕೆ. ನೋಡಿರಿ, ಇಲ್ಲಿಂದ ಟೋಟಲಾಗಿ ಚನ್ನಗಿರಿದು ವ್ಯೂ ಕಾಣಿಸುತ್ತೆ. ಟೋಟಲಾಗಿ ನೀವು ಆ ಸೈಡಿಂದ ಹಿಡಿದು ಈ ಸೈಡ್ವರೆಗೂ ಚನ್ನಗಿರಿದು ವ್ಯೂ ಆರಾಮಾಗಿ ನೋಡ್ಬೋದು. ಅಲ್ರಿ, ಇದನ್ನ ಅಕಸ್ಮಾತ್ ನಮ್ಮ ಭದ್ರಾವತಿಯಲ್ಲಿ ಇದ್ದಿದ್ರೆ ನಾನು ಡೈಲಿ ಬರೋನು ಇಲ್ಲಿ ಫಿಕ್ಸು. ನೀವು ಎಲ್ಲಿಂದ ಎಲ್ಲಿ ನೋಡ್ತೀವಿ ಬರೀ ಸುಂದರವಾದ ನಜಾರ ಸಿಗತ್ತೆ ನಿಮ್ಗೆ ಅಷ್ಟೇ. ನಾನು ಆ ಸೈಡ್ ಹೋಗಲ್ಲಪ್ಪ, ಯಾಕೋ ಸುಸ್ತಾಗ್ತೈತೆ, ಮತ್ತು ತಲೆ ಸುತ್ತ ಬಂದು ಬಿದ್ದಿದ್ರೆ ಪರಿಸ್ಥಿತಿ ಒಳ್ಳೆ ಗಿಲಿ ಆಗಿಬಿಡತ್ತೆ. ನೋಡ್ರಿ ಇಲ್ಲಿ ಹೆಂಗೆ ನುಗ್ತಿದ್ರು ಏನಪ್ಪ, ಏನು ಅಯ್ಯೋ, ಯಾತಿಗೆ ಬೇಕಿತ್ರಿ? ಎಲ್ಲಿ ಶಾಸನೆ ಮಾಡ್ತಿದಾರ ಅಲ್ಲಿ ಮಾಡ್ಕೊಂಡು ಸುಮ್ಕೆ ಇರಬೇಕಿತ್ತಪ್ಪ. ಸುಮ್ಕ ಯಾರ್ದ ಮೇಲೆ ಹಮ್ಲ ಮಾಡೋದು, ಯಾರಿಗೋ ಹೊಡೆಯೋದು. ಅಲ್ಲಿ ನೋಡ್ರಿ, ಅಲ್ಲೇ ನಮ್ಮ ರಿಲೇಷನ್ ಮನೆ ಇರೋದು. ಒಂಚೂರು ವ್ಯೂ ತೋರಿಸ್ತೀನಿ ರೀ ನಿಮಗೆ, ಕಾಣಿಸ್ತೈತಾ? ಅದು ಎದುರುಗಡೆನೇ ನಮ್ಮ ಮನೆ, ನಮ್ಮ ಅಕ್ಕರಿಗೆ ಕೊಟ್ಟಿರೋದು ನಾವು ಮದುವೆಗೆ ಮಾಡಿ. ಅವರಿಲ್ಲ, ಯಾರೋ ನೆಂಟರ ಫಂಕ್ಷನಿಗೆ ಹೋಗಿದ್ದಾರೆ. ಇಲ್ಲಾಂದರೆ ಅಲ್ಲೂ ಹೋಗ್ತಿದ್ದೆ. ಅಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸೋದು ಗೊತ್ತಾ? ಇದು ಗಾಳಿ ಬರ್ತಿತ್ತು, ಇಲ್ಲಿಂದನೇ ಯಾಕೋ ಆಗ್ತಿತ್ತೆ. ನಡೀರಿ ಕೆಳಗೆ ಹೋಗೋಣ. ಗೈಸ್, ಇವತ್ತಿನ ಬ್ಲಾಗ್ದಲ್ಲಿ ಇಷ್ಟೇ. ಭಾಳ ಜನ ಇವನ್ ಫೇಸ್ ಯಾಕೆ ತೋರಿಸ್ತಿಲ್ಲ ಅಂತಾರೆ, ಬಟ್ ನಂದು ಫೇಸ್ ಅಷ್ಟು ಸುಂದರವಾಗಿಲ್ಲ, ಅದಕ್ಕೆ ನಾನು ತೋರಿಸಲ್ಲ. ಈಗಲೇ ಫೇಮಸ್ ಆದಮೇಲೆ ತೋರಿಸ್ತೀನಿ. ಸ್ವಲ್ಪ ನಮ್ಮ ಜರ್ನಿಗೆ ಫೋಕಸ್ ಮಾಡೋಣ. ಫೇಸ್ ಗೀಸ್ ಇರಲಿ, ನಾನು ಟ್ರೈ ಮಾಡ್ತೀನಿ ನಿಮ್ಮ ಫೇವ್ರೇಟ್ ಕ್ರಿಯೇಟರ್ ಆಗೋಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ಬ್ಲಾಗ್ದಲ್ಲಿ. ನಾನು ನಿಮಗೆ ಹಿಂಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬೇಕಂದ್ರೆ ನೀವು ನಮಗೆ ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದು ಇನ್ಸ್ಟಾಗ್ರಾಮ್ದಲ್ಲಿ ಹೇಳಿ ಫಾಲೋ ಅಂತ ಒಂಥರ ಇದಾಗಿಬಿಟ್ಟಿದ್ರಿ. ಅದಕ್ಕಿತ್ತಲ್ಲ, ನಾನು ಏನಾರು ಹೆಚ್ಚು ಕಡಿಮೆ ಹೇಳಿದರೆ ಪ್ಲೀಸ್ ಕ್ಷಮಿಸ್ಬಿಡ್ರಿ. ಯಾರಿಗೂ ಹೇಟಿಲ್ಲ, ಯಾರಿಗೂ ಇದ್ದಿಲ್ಲ, ಎಲ್ಲರಿಗೂ ಪ್ರೀತಿನೇ ತೋರ್ಸೋದು ನಾವು. ಯಾಕಂದರೆ ಪ್ರೀತಿ ತೋರಿಸಿದ್ರೇ ಲಾಭ ಆಗೋದು. ನಾನು ಹೇಟ್ ಮಾಡಿದರೆ ಮುಂದೆ ಅವರು ಹೇಟ್ ಮಾಡ್ತಾರೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಚನ್ನಗಿರಿ ಕೋಟೆ ಅಂತ ಇದರಿಂದ ಹೆಸರು. ಚಿತ್ತೂರಾಣಿ ಚಿನ್ನಮ್ಮ ಕಟ್ಸಿರೋದು. ಇತಿಹಾಸ ಭಾಳ ದೊಡ್ಡದೈತೆ, ರಾಜಕೀಯನೂ ಭಾಳ ಜನ ಮಾಡಿದ್ದಾರೆ ಇಲ್ಲಿ. ಇವತ್ತಿನ ವ್ಲಾಗ್ದಲ್ಲಿ ಇಷ್ಟೇ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಇನ್ನೂ ಕ್ರೇಜಿ ಲೊಕೇಶನ್ ಜೊತೆಗೆ. ಬಾಯ್ ಆಲ್ ಎವ್ರಿಥಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಇಷ್ಟು ಕೊನೆವರೆಗೂ ವಿಡಿಯೋ ನೋಡಿದ್ರಲ್ಲ, ನಿಜವಾಗ್ಲೂ ಥ್ಯಾಂಕ್ಸ್ ನಿಮ್ಮದು. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಬಾಯ್ ಆಲ್ ಎವ್ರಿ ಒನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ.